ಅಕ್ಟೋಬರ್ 5ರಂದು ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟ ಸಮಾವೇಶ ಚಳವಳಿಗೆ ಜಿಲ್ಲೆಯಲ್ಲೂ ಹೋರಾಟ ಪ್ರತಿಭಟನೆ. ಗೋಕಾಕ್ ಚಳವಳಿಯಲ್ಲಿ ಜಿಲ್ಲೆಯ ಅನೇಕ ಸಾಹಿತಿಗಳು, ಹೋರಾಟಗಾರರು ಭಾಗಿಯಾಗಿ ಯಶಸ್ವಿಗೊಳಿಸಿರುವುದು ಇತಿಹಾಸ. ಗೋಕಾಕ್ ಚಳವಳಿಯನ್ನು ಬೆಂಬಲಿಸಿ ನಗರದಲ್ಲಿ ನಡೆದ ಹೋರಾಟದಲ್ಲಿ ಸಾಹಿತಿ ಶಾಂತರಸರ ನೇತೃತ್ವದಲ್ಲಿ ಅನೇಕ ಸಾಹಿತಿಗಳು, ಪ್ರಗತಿಪರರು ಭಾಗಿಯಾಗಿ ಬಂಧನಕ್ಕೂ ಒಳಗಾಗಬೇಕಾಯಿತು. ಗೋಕಾಕ್ ಚಳವಳಿಯನ್ನು ಬೆಂಬಲಿಸಿ ನಾಡಿನಾದ್ಯಂತ ಹೋರಾಟ ನಡೆದಿರುವುದು ಐತಿಹಾಸಿಕವಾಗಿದ್ದರೆ, ಹೋರಾಟವನ್ನು ಬೆಂಬಲಿಸಿದ ಅನೇಕರು ನಗರದ ಸೂಪರ್ ಮಾರ್ಕೆಟ್, ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಸಿದರು. ಶಾಂತರಸರೊಂದಿಗೆ ರಾಯಚೂರು ವಾಣಿ ಸಂಪಾದಕ ಎನ್.ಕೆ. ಕುಲಕರ್ಣಿ, ಮಾಜಿ ಸಚಿವೆ ಬಿ.ಟಿ. ಲಲಿತಾ ನಾಯಕ್, ರಾಘವೇಂದ್ರ ಕುಷ್ಟಗಿ, ಬಂಡೂರಾವ್ ಚಾಗಿ, ದಿವಂಗತ ಎಸ್.ಜಿ. ಸ್ವಾಮಿ, ಬಾಬು ಬಂಡಾರಿಗಲ್, ಬಸವರಾಜ ಕಳಸ, ಸುಲೋಚನಾ ಸಂಘ, ಸುಧಾ ಆಶ್ರಿತ್, ಲಕ್ಷ್ಮೀದೇವಿ, ಅಮರೇಶ್ ನುಗುಡೋಣಿ, ಬೋಳಬಂಡೆಪ್ಪ ಸೇರಿದಂತೆ ಅನೇಕರು ಧರಣಿ ಪ್ರತಿಭಟನೆಗಳನ್ನು ನಡೆಸಿದ್ದರು. ಖ್ಯಾತ ಚಲನಚಿತ್ರ ನಟ ಡಾಕ್ಟರ್ ರಾಜ್ಕುಮಾರ್, ಪಾಟೀಲ್ ಪುಟ್ಟಪ್ಪ, ಚಂದ್ರಶೇಖರ್ ಪಾಟೀಲ್ ನೇತೃತ್ವದ ಹೋರಾಟ ಜಿಲ್ಲೆಗೂ ಆಗಮಿಸಿತ್ತು. ಆಡಳಿತದಲ್ಲಿ ಕನ್ನಡ ಮಾಧ್ಯಮಕ್ಕಾಗಿ ನಡೆದ ಗಟ್ಟಿಕೂಗು ನಾಡಿನಾದ್ಯಂತ ಪಸರಿಸಿ ಯಶಸ್ವಿಗೊಂಡಿದ್ದ ಗೋಕಾಕ್ ಚಳವಳಿ ಹಿನ್ನೋಟ ಮತ್ತು ಮುನ್ನೋಟದ ಕುರಿತಂತೆ ಸರ್ಕಾರವೇ ವಿಭಾಗ ಮಟ್ಟದ ಸಮಾವೇಶ ಅಕ್ಟೋಬರ್ 5ರಂದು ನಡೆಸಲು ಉದ್ದೇಶಿಸಿದೆ. ಪ್ರಸ್ತುತ ಸಂದರ್ಭದಲ್ಲಿ ಗೋಕಾಕ್ ಚಳವಳಿಯಲ್ಲಿ ಭಾಗಿಯಾಗಿದ್ದ ಹೋರಾಟಗಾರ ರಾಘವೇಂದ್ರ ಕುಷ್ಟಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ, ಗೋಕಾಕ್ ಚಳವಳಿಯೊಂದು ಐತಿಹಾಸಿಕ ಘಟನೆ. ಡಾಕ್ಟರ್ ರಾಜ್ಕುಮಾರ್, ಪಾಟೀಲ್ ಪುಟ್ಟಪ್ಪ ಸೇರಿದಂತೆ ಅನೇಕರು ನೀಡಿದ್ದ ಕರೆಯನ್ನು ಬೆಂಬಲಿಸಿ ನಗರದಲ್ಲಿ ಹೋರಾಟಗಳು, ಪ್ರತಿಭಟನೆಗಳು ನಡೆದಿದ್ದವು. ಸಾಹಿತಿ ಶಾಂತರಸರ ನೇತೃತ್ವದಲ್ಲಿ ಎಡಪಂಕ್ತಿಯ ಹೋರಾಟಗಾರರು ಸಹ ಹೋರಾಟವನ್ನು ಬೆಂಬಲಿಸಿದ್ದರು. ಕನ್ನಡ ನುಡಿ ಭಾಷೆಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಡೆದ ಹೋರಾಟದಲ್ಲಿ ಬಂಡೂರಾವ್ ಚಾಗಿ, ಎಸ್.ಜಿ. ಸ್ವಾಮಿ, ಬಿ.ಟಿ. ಲಲಿತಾ ನಾಯಕ್ ಸೇರಿ ಅನೇಕ ಹೋರಾಟಗಾರರು ಹೋರಾಟವನ್ನು ಬೆಂಬಲಿಸಿದ್ದರು. ಗೋಕಾಕ್ ಚಳವಳಿಯನ್ನು ನೆನಪಿಸಿಕೊಳ್ಳಲು ಹೊರಟಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹ. ಆದರೆ ಹೋರಾಟದಲ್ಲಿ ಭಾಗಿಯಾದವರನ್ನು ಸ್ಮರಿಸುವುದು ಸಹ ಅಗತ್ಯವೆಂದರು. ಮತ್ತೊಬ್ಬ ಹೋರಾಟಗಾರ ಬಂಡೂರಾವ್ ಚಾಗಿ ಮಾತನಾಡಿ, ಗೋಕಾಕ್ ಚಳವಳಿಯನ್ನು ಬೆಂಬಲಿಸಿ ಅನೇಕ ನಗರದಲ್ಲಿ ಧರಣಿ, ಹೋರಾಟ ನಡೆಸಿ ಬೆಂಬಲಿಸಿದ್ದೆವು. ಪಾಟೀಲ್ ಪುಟ್ಟಪ್ಪ ಇವರು ನೀಡಿದ್ದ ಕರೆಯನ್ನು ಬೆಂಬಲಿಸಿ ಹುಬ್ಬಳ್ಳಿಗೂ ಹೋಗಿ ಭಾಗವಹಿಸಿದ್ದೆವು. ಪ್ರಾಥಮಿಕ ಶಿಕ್ಷಣ ಕನ್ನಡ ಮಾಧ್ಯಮದಲ್ಲಿ ನೀಡಬೇಕೆನ್ನುವ ಪ್ರಮುಖ ಒತ್ತಾಯವಾಗಿತ್ತು. ಆದರೀಗ ಸರ್ಕಾರವೇ ಶಾಲೆಗಳನ್ನು ಮುಚ್ಚುತ್ತಿದೆ. ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ನೀಡಬೇಕೆನ್ನುವುದಕ್ಕೆ ವ್ಯತಿರಿಕ್ತ ನಿರ್ಧಾರ ಸರ್ಕಾರ ಕೈಗೊಳ್ಳುತ್ತಿರುವುದು ವಿಪರ್ಯಾಸದ ಸಂಗತಿ. ಗೋಕಾಕ್ ಚಳವಳಿ ಹಿನ್ನೋಟ ಯೋಚಿಸುವಾಗ ಹೋರಾಟದಲ್ಲಿ ಭಾಗವಹಿಸಿದವರಿಗೆ ಕನಿಷ್ಠ ಮಾಹಿತಿ, ಆಹ್ವಾನವೂ ನೀಡಿಲ್ಲ ಎಂದರು. ಬಂಡಾಯ ಸಾಹಿತಿ ಬಾಬು ಬಂಡಾರಿಗಲ್ ಮಾಹಿತಿ ನೀಡಿ, ಗೋಕಾಕ್ ಚಳವಳಿಗೆ ಜಿಲ್ಲೆಯಲ್ಲಿ ಅನೇಕ ಸಾಹಿತಿಗಳು, ಪ್ರಗತಿಪರ ಹೋರಾಟಗಾರರು ಬೆಂಬಲಿಸಿ ಸೂಪರ್ ಮಾರ್ಕೆಟ್ ಹತ್ತಿರ ಪ್ರತಿಭಟನೆ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಸರ್ಕಾರ ಗೋಕಾಕ್ ಚಳವಳಿಯ ಹಿನ್ನೋಟ ಮುನ್ನೋಟ ವಿಚಾರ ಸಂಕಿರಣ ನಡೆಸುತ್ತಿರುವುದು ಸ್ವಾಗತಾರ್ಹವಾಗಿದೆ. ಚಳವಳಿಗೆ ಜಿಲ್ಲೆಯ ಕೊಡುಗೆ ಅಲ್ಲಗಳೆಯಲಾಗದು ಎಂದರು. ಇನ್ನು ಅನೇಕ ಹೋರಾಟಗಾರರು ಭಾಗವಹಿಸಿದ್ದರು ಎಂದು ನೆನಪಿಸಿಕೊಂಡರು. ಹಾಂ ಸರ್, ಈ ಗೋಕಾಕ್ ಚಳವಳಿ ಬಗ್ಗೆ ರಾಯಚೂರಲ್ಲಿ ಯಾವ ರೀತಿ ಹೋರಾಟ ನಡೆದಿತ್ತು ಮತ್ತು ಆ ಸಂದರ್ಭದಲ್ಲಿ ಯಾರ್ಯಾರು ಭಾಗವಹಿಸಿದ್ರು? ಗೋಕಾಕ್ ಚಳವಳಿಯ ನೆನಪನ್ನು ಮೆಲುಕು ಹಾಕೋದಾದರೆ, ನಾನು ಆಗ ಸದ್ಯ ಸಾರ್ವಜನಿಕ ಜೀವನದಲ್ಲಿ ಪ್ರವೇಶ ಮಾಡಿದ್ದೆ. ಮಾನ್ಯ ದಿವಂಗತ ಶಾಂತರಸರು ಈ ಗೋಕಾಕ್ ಚಳವಳಿ ರಾಯಚೂರು ಜಿಲ್ಲೆಯಲ್ಲಿ ಅವ್ರದ್ದೊಂದು ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊತೀನಿ. ಗೋಕಾಕ್ ಚಳವಳಿ ಬಗ್ಗೆ ನಮಗೇನು ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಶಾಂತರಸರು ನಮ್ಮನ್ನೆಲ್ಲ, ನಾನು, ಬಂಡೂರಾವ್ ಚಾಗಿ, ಆಮೇಲೆ ಬಾಬು ಬಂಡಾರಿಗಲ್ ಇದ್ದರು ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಚನ್ನಣ ವಾಲಿಕಾರು, ಚಂದ್ರಶೇಖರಪ್ಪ, ವೈ.ಕೆ. ಚಂದ್ರಶೇಖರಪ್ಪ ಒಳಗೊಂಡಂತೆ ನೂರಾರು ಜನರ ಒಂದು ಸಭೆಯನ್ನು ಶಾಂತರಸರ ನೇತೃತ್ವದಲ್ಲಿ ಗೋಕಾಕ್ ಚಳವಳಿಯ ಕುರಿತು ಒಂದು ಮಾಹಿತಿ ಕೊಡಲಿಕ್ಕೆ ಆ ಸಭೆಯನ್ನು ಕರೆದಿದ್ದರು. ನನಗೆ ಪಕ್ಕಾ ನೆನಪಿದ್ದಂತೆ ಆ ಸಭೆಗೆ ದಿವಂಗತ ಚಂದ್ರಶೇಖರ್ ಪಾಟೀಲ್, ಚಂಪಾ ಅಂತ ನಾವೇನು ಕರಿತೀವಿ, ನಾಡಿನ ಹಿರಿಯ ಪ್ರಗತಿಪರ ಚಿಂತಕರು, ಸಾಹಿತಿಗಳು ಆಗಿರ್ತಕ್ಕಂಥ ಚಂಪಾ ಅವರು ಕೂಡ ಆ ಸಭೆಯೊಳಗೆ ಭಾಗವಹಿಸಿದರು. ಅದಾದ ಮೇಲೆ
ಒಂದು ನಿಗದಿತ ದಿನಾಂಕದಂದು ಪ್ರತಿಭಟನೆ ರಾಜ್ಯಾದ್ಯಂತ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಮಗೆಲ್ಲ ಏನಂದರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಕಾಲೇಜು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗೋಕಾಕ್ ಚಳವಳಿಯ ಸಂದರ್ಭ, ಅದರ ಮಹತ್ವ, ಕನ್ನಡದ ಆಡಳಿತ ಭಾಷೆ ಇತ್ಯಾದಿ ಆಗೋದರಿಂದ ಆಗ್ತಕ್ಕಂಥ ಲಾಭ, ಕಾರಣ, ಪರಿಣಾಮಗಳ ಕುರಿತು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮ್ಮನ್ನು ತರಬೇತಿಗೊಳಿಸಿದ್ರು. ಆ ಹಿನ್ನೆಲೆ ಒಳಗೆ ನಾವು ಹಲವು ಕಾಲೇಜು ವಿದ್ಯಾರ್ಥಿಗಳ ಜೊತೆಗೆ ಗೋಕಾಕ್ ಚಳವಳಿ ಕುರಿತು ನಾವು ಇದು ಮಾಡಿದ್ವಿ. ನಮಗೊಂದು ಭಾಳ ಸಂಭ್ರಮ ಅಂದರೆ ಅದನ್ನು ನೋಡೋದೇ ಒಂದು ಇದು. ರಾಯಚೂರಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಹುದೊಡ್ಡ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ವಿ. ಇದಾದಮೇಲೆ ನಮ್ಗೆ ಗೊತ್ತೇ ಡಾಕ್ಟರ್ ರಾಜ್ಕುಮಾರು, ಮುಖ್ಯಮಂತ್ರಿ ಚಂದ್ರು ಒಳಗೊಂಡಂತೆ ಹಲವು ಸಿನಿಮಾ ನಟರು, ಎಲ್ಲ ಸಾಹಿತಿಗಳು ಇದರಲ್ಲೇನು ಭಾಗವಹಿಸಿದರು. ಇದು ಭಾಳ ಅದ್ಭುತವಾದ ಒಂದು ಸಂಭ್ರಮ ಇತ್ತು. ರಾಯಚೂರಿನಲ್ಲಿ ಖಂಡಿತವಾಗಿ ಒಂದು ದೊಡ್ಡ ಹೋರಾಟ, ಒಂದು ಜಾಗೃತಿಯ ಕೆಲಸವನ್ನು ಸನ್ಮಾನ್ಯ ಶಾಂತರಸರ ನೇತೃತ್ವದಲ್ಲಿ, ಜಂಬಣ್ಣ ಅಮರ್ಚಿಂತ ಅವರು ಕೂಡ ಇದ್ದರು, ನಮ್ಮ ಚನ್ನಣ್ಣ ವಾಲಿಕಾರ್ ಇದ್ದರು, ವೈ.ಕೆ. ಚಂದ್ರಶೇಖರಪ್ಪ ಇದ್ದರು, ಇನ್ನೊಬ್ಬರು ನನಗೆ ಚಂಡಾಲ್ ಅಂತ ಬರ್ತದೆ, ಅವ್ರ ಹೆಸರು ಏನೋ ಇದೆಯಪ್ಪ, ಅವರಿದ್ದರು ನಮ್ಮ ಜೊತೆಗೆ. ತುಂಬ ಜನ ನಾವೆಲ್ಲ ಅದರ ಬಗ್ಗೆ ಕಾಳಜಿ ಮಾಡಿದ್ವಿ. ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಮಾಡೋದಂದರೆ, ಎಡಪಂಥೀಯ ನೆಲೆಯಿಂದ ಸಾಮಾಜಿಕ ಒಂದು ಮುಖ ಹೊತ್ಕೊಂಡು ನಾವು ಬಂದಿರತಕ್ಕಂಥ ಜನ ಫಸ್ಟ್ ಟೈಮ್ ನಮಗೆ ಪ್ರಜಾವಾಣಿಯ ಆಗಿನ ಸಂಪಾದಕರ ಮುಖ್ಯಸ್ಥರಾಗಿರ್ತಕ್ಕಂಥ ಹರಿಕುಮಾರ್ ಜೊತೆಗೆ ನಮಗೆ ವಾದ ವಿವಾದ ಆಯಿತು ಒಂದು ಸಂದರ್ಭದಲ್ಲಿ ವಿಶೇಷವಾಗಿ. ಯಾಕಂದರೆ ಅವರು ಕನ್ನಡ ಇದು ಆಡಳಿತ ಭಾಷೆ ಆಗೋದು ಮತ್ತು ಇದನ್ನು ಕಲೀಲಿಕ್ಕೆ ಅದೊಂದು ಮಾಧ್ಯಮ ಆಗೋದನ್ನು ಅವರು ವಿರೋಧಿಸಿದರು. ಅವ್ರ ವಿರುದ್ಧ ಕೂಡ ಒಂದು ಸಂದರ್ಭದಲ್ಲಿ ನಾನು ಸ್ವತಃ ಅವರಿಗೆ ಧಿಕ್ಕಾರ ಕೂಗಿದ್ದೆ. ಇದು ನನ್ನ ನೆನಪಿನಲ್ಲಿ ಅಚ್ಚಳಿದೆ. ತುಂಬ ವರ್ಷ ಆಯಿತು. 80ರ ಶುರುಗೆ ಅಂತ ಅನ್ನಿಸ್ತದೆ. ದಿನಾಂಕ ಯಾವುವು ನಂಗೆ ನೆನಪಿಲ್ಲ. ನನಗೆ ಈಗ 75-76 ವರ್ಷ. ಆ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಯಾವ ಚಳವಳಿಗಳು ಅಂಥ ಮಹತ್ವದ ಚಳವಳಿಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ದಲಿತ, ರೈತ, ಎಡ ಚಳವಳಿಗಳು ಕೂಡ ಉಚ್ಛ್ರಾಯಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಪರ ಚಳವಳಿಗೆ ಗೋಕಾಕ್ ಚಳವಳಿ ಏನಾಯಿತು, ಅದರೊಳಗೆ ಒಗ್ಗೂಡಿದಂಥ ಹಲವು ಜನ ಸಾಮಾಜಿಕ ಗಣ್ಯರೇನಿದ್ದಾರೆ ಮುಂದೆ ಅವರೇ ವಿವಿಧ ಪ್ರಗತಿಪರ ಹೋರಾಟಗಳಲ್ಲಿ ನೇತೃತ್ವ ವಹಿಸಿದ್ದನ್ನು ಅದು ಗೋಕಾಕ್ ಚಳವಳಿಯ ಒಂದು ಕಾಣಿಕೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಯಚೂರಲ್ಲಿ ಗೋಕಾಕ್ ಚಳವಳಿ ಬಗ್ಗೆ ಎಲ್ಲೆಲ್ಲಿ ಹೋರಾಟ ಆಯಿತು, ಯಾವ ರೀತಿ ಹೋರಾಟ ಆಯಿತು? ಅಲ್ಲ, ನನಗೆ ನೆನಪಿದ್ದಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ದೊಡ್ಡ ಪ್ರದರ್ಶನವನ್ನು ನಾವು ಮಾಡಿದ್ವಿ. ಜಾಗೃತಿ ಸಲುವಾಗಿ ಭಾಳಷ್ಟು ಕೆಲಸ ಮಾಡಿದ್ವಿ. ಗಂಗಾಧರ ಕುಷ್ಟಗಿ ಇದ್ದ, ಚಂದ್ರಶೇಖರ್ ಬಾಳೆ ಇದ್ದರು. ನಾವೆಲ್ಲ ಶಾಂತರಸರ ಅಭಿಮಾನಿಗಳು, ಅವರ ಜೊತೆಗೇ ಒಡನಾಟದಲ್ಲೇ ಇದ್ದಂಥವ್ರು. ನಮ್ಮ ಎಸ್ ಟಿ ಸ್ವಾಮಿ ಇದ್ದ, ಸಣ್ಣ ಯುವಕ, ಅವರು ಕೂಡ ಆ ಸಂದರ್ಭದಲ್ಲಿ ನಾವೆಲ್ಲ ಜೊತೆಗೆ ಇದ್ವಿ. ಆಮೇಲೆ ಈ ಹಂಪಿ ಯೂನಿವರ್ಸಿಟಿಯಲ್ಲಿದ್ದಾರೆ, ಅವರು ಇದ್ದರು. ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ ಈಗ, ವಯಸ್ಸಾಯ್ತು. ತುಂಬ ಜನ ಇದ್ದರು. ಈಗ ಭಾಳ ಮಹತ್ವದ ಗಮನ ಸೆಳೆಯುವಂಥ ಒಂದು ಚಳವಳಿ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ಬೋದು. ಮೇಡಮ್ ಇದ್ರು ಅಂತ ಅನಿಸ್ತದೆ ಸರ್, ನಮ್ಮ ಬಿ ಟಿ ಲಲಿತಾ ನಾಯಕ್. ಬಿ ಟಿ ಲಲಿತಾ ನಾಯಕು ಇದ್ದರು ಅಂತ ಕಾಣಿಸ್ತದೆ, ನನಗೆ ಅಷ್ಟು ನೆನಪಿಲ್ಲ ನನಗೆ ಅದನ್ನ. ಆಮೇಲೆ ಈಗ ರಾಯಚೂರಲ್ಲಿ ಒಂದು ದೊಡ್ಡ ಗೋಕಾಕ್ ಚಳವಳಿಗೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ ಆಗ್ತಿದೆ, ನಿಮ್ಗೇನಾದರೂ ಮಾಹಿತಿ ಇದೆ? ಕ್ಷಮಿಸಬೇಕು, ನನಗೆ ಯಾವುದೇ ಥರದ ಮಾಹಿತಿ ಆಗಲಿ ಇನ್ವಿಟೇಷನ್ ಆಗಲಿ ಇಲ್ಲ. ಬಹುಶಃ ಮರ್ತು ಬಿಟ್ಟಿರ್ಬೋದು. ನಾನು ಒಂದು ಹೇಳ್ತೀನಿ, ನಮ್ಮನ್ನು ಕರೀಲಿ ಬಿಡಲಿ ಅದನ್ನು ನೆನಪು ಮಾಡಿಕೊಂಡಿದೆ ಸರ್ಕಾರ, ಇನ್ನೊಂದು ಮತ್ತೊಂದು, ನನಗೆ ಸಂತೋಷ ಇದೆ. ಆದರೆ ಇದು ಕೆಲವು ಜನರ ಒಂದು ಡುಬ್ಬ ಚಪ್ಪರಿಸಿಕೊಂಬ ಕೆಲಸ ಆಗಬಾರ್ದು. ಇದರೊಳಗೆ ಭಾಗವಹಿಸಿದಂಥ ಬಹುತೇಕರ ಒಂದು ನೆನಪು ಮತ್ತೊಂದು ಆಗಬೇಕು. ಆಗ್ತಿರೋ ಕಾರ್ಯಕ್ರಮ ಕೇಳಿ ತಿಳ್ಕೊಂಡೀನಿ, ಬಟ್ ನನಗೇನು ಅವ್ರಿಂದ ಯಾವುದೇ ಒಂದು ಫೋನ್ ಬಂದಿಲ್ಲ, ನನಗೊಂದು ಕರಪತ್ರ ಬಂದಿಲ್ಲ, ನನಗೊಂದು ಇನ್ವಿಟೇಷನ್ ಬಂದಿಲ್ಲ. ಮನಸ್ಸಿಗೆ ಒಮ್ಮೊಮ್ಮೆ ಅನ್ನಿಸ್ತದೆ, ಏನು ನಾವೆಲ್ಲ ವಯಸ್ಸಾದ ಮೇಲೆ ನಮ್ಮನ್ನೆಲ್ಲ ಸಮಾಜ ಮರ್ತು ಬಿಟ್ಬಿಟ್ಟಿದೆ ಅಂಥೇಳಿ. ಆಯಿತು, ಏನು ಮಾಡೋಕ್ಕಾಗತ್ತೆ. ನನಗೆ ಅವ್ರ ಮೇಲೆ ಅಂಥ ಸಿಟ್ಟೇನಿಲ್ಲ. ಏನು ಮಾಡಿ ನಮ್ಮನ್ನು ಕರೆದ್ರೆ ಬಿಟ್ಟರೆ ಕೆಲಸ ಆಗೋದಾಗಲಿ, ಆ ನೆನಪು ಮತ್ತಷ್ಟು ಚೈತನ್ಯ ಕೊಡಲಿ ನಾಡಿಗೆ ಅಂಥೇಳಿ ನಾನು ಭಾವಿಸ್ತೇನೆ.
ಇದನ್ನೆಲ್ಲ ಇದು ಒಂದು ಪತ್ರಿಕೆಗಳ ಮುಖಾಂತರ ಅನೇಕ ಪರ ವಿರೋಧವಾಗಿರ್ತಕ್ಕಂಥ ಹೇಳಿಕೆಗಳು ಬಂದವು. ಅವಾಗ ಏನಂತಂದರೆ ಭಾಳ ಜನ ಸಂಘಟನೆಗಳು ಅದಕ್ಕೆ ಬೆಂಬಲವಾಗಿ ನಿಂತಿದ್ದ ಸಲುವಾಗಿ ಕೆಲವಿಗೆ ಮತ್ತು ಆವಾಗಿನ ಜಿಲ್ಲಾಧಿಕಾರಿಗಳು ಅದನ್ನು ಇದನ್ನು ಸರಿ ಇದಕ್ಕೆ ತೆಗೆದುಕೊಂಡ್ರು. ಈ ರೀತಿಯಾಗಿ ಯಾವುದೇ ಹೋರಾಟಗಳನ್ನು ಮಾಡದ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದು, ಅದಕ್ಕೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಭಾಳ ಕಡಿಮೆ. ಹಾಗಾಗಿ ನಮ್ಮ ಹೋರಾಟಗಳು ಹಿಮ್ಮೆಡ್ತಾ ಇವೆ, ಸಕ್ಸಸ್ ಆಗದೆ ಇರೋದಕ್ಕೆ ಇವೆಲ್ಲ ಕಾರಣಗಳಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಲಾಠಿ ಚಾರ್ಜ್ ಆಯಿತು ಅಂತ ಏನೋ ಸುದ್ದಿ ಕೇಳಿದ್ವಿ ಆ ಸಂದರ್ಭದಲ್ಲಿ. ಲಾಠಿ ಚಾರ್ಜ್ ಆಯಿತು, ಬಟ್ ಆ ಲಾಠಿ ಚಾರ್ಜ್ ಆದಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಇರಲಿಲ್ಲ. ಆಮೇಲೆ ಕೇಳಿದೆ ನಾನು ಲಾಠಿ ಚಾರ್ಜ್ ಆಯಿತು ಅಂತಕ್ಕಂಥ ಮಾತನ್ನು. ಅದು ಅವಾಗ ನಾನು ಇರಲಿಲ್ಲ ಆ ಸಂದರ್ಭದಲ್ಲಿ. ಈಗ ಯಾಕಂದರೆ ಈಗ ಗೋಕಾಕ್ ಹೋರಾಟದ ಹಿನ್ನೋಟ ಮುನ್ನೋಟ ಅನ್ನೋ ಒಂದು ಏನೋ ಪತ್ರಿಕೆಯಲ್ಲಿ ಓದಿದೆ ನಾನು. ಆದರೆ ರಾಯಚೂರಿನ ಯಾವ ಪ್ರತಿನಿಧಿಗೂ ಇಲ್ಲಿ ಆಸ್ಪದನೇ ಇಲ್ಲ ಅನ್ನೋದು ನನಗೆ ಅನಿಸ್ತಿದೆ. ಯಾಕಂದರೆ ಈ ಇನ್ವಿಟೇಷನ್ ನೋಡಿದಾಗ ರಾಯಚೂರಿನಲ್ಲಿ ಸಾಕಷ್ಟು ನಾವು ಗೋಕಾಕ್ ಚಳವಳಿಯನ್ನು ಮಾಡಿದೆವು, ಹೋರಾಟ ಮಾಡಿದೆವು. ಮೊಟ್ಟ ಮೊದಲನೇದಾಗಿ ಹೇಳಬೇಕಂದ್ರೆ ಗೋಕಾಕ್ ಚಳವಳಿ ಬಗ್ಗೆ ಪ್ರಾರಂಭ ಆದದ್ದು ಹುಬ್ಬಳ್ಳಿ ಮತ್ತು ಧಾರವಾಡ ಮತ್ತು ಹುಬ್ಬಳ್ಳಿಯಲ್ಲಿ ಪಾಟೀಲ್ ಪುಟ್ಟಪ್ಪ, ಚಂದ್ರಶೇಖರ್ ಪಾಟೀಲ್ ಅವರು ನಮಗೆ ಕರೆ ಕೊಟ್ಟರು. ರಾಯಚೂರಲ್ಲಿ ಇರ್ತಕ್ಕಂಥ ನಮ್ಮ ಶಾಂತರಸರಿಗೆ ಬಂತದು, ಹಿಂಗೆ ಗೋಕಾಕ್ ಹೋರಾಟ ಪ್ರಾರಂಭ ಮಾಡಬೇಕು. ಆವಾಗ ನಾವು ವಿಚಾರ ಮಾಡಿದೆವು, ಈ ಹೋರಾಟ ನಮ್ಮಲ್ಲಿನೂ ಮಾಡೋಣ ಅಂತ ಹೇಳ್ಕೊಂಡು ನಾವು ಎಸ್ ಜಿ ಸ್ವಾಮಿ, ಶಾಂತರಸರು ಎಲ್ಲರೂ ಕೂಡಿಕೊಂಡು ವಿಚಾರ ಮಾಡಿದ್ವಿ. ಆವಾಗ ಪಿ ಟಿ ಲಲಿತಾ ನಾಯಕು ನಮ್ಮ ಸಂಗಡ ಇದ್ದರು, ಎಂ ಬಿ ಪಾಟೀಲ್ ಇದ್ದರು, ಅಲ್ಲಿಂದ ನಮ್ಮ ಎನ್ ಕೆ ಕುಲಕರ್ಣಿ ಎಲ್ಲ ಇದ್ದರು. ಎಲ್ಲರೂ ಕೂಡಿಕೊಂಡು ವಿಚಾರ ಮಾಡಿ ಮತ್ತು ಅವರಿಗೆ ಧಾರವಾಡದಲ್ಲಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗಿ ಬರೋಣ ಅಂತ ಹೇಳ್ಕೊಂಡು ಇಲ್ಲಿಂದ ಹೋದೆವು. ನಡು ದಾರಿಯಲ್ಲಿ ನಾವು ಗದಿಗೆ ಹೋದೆವು. ಗದಿಗಿನಲ್ಲಿ ನಮ್ಮ ಸ್ವಾಮಿಗಳು, ಡಂಬಳಮಠ ಸ್ವಾಮಿಗಳು, ಅವರು ಸಹಿತ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಅವರನ್ನು ಭೇಟಿಯಾಗಿ ಅಲ್ಲಿ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಹೋದೆವು. ಆ ಕಾರ್ಯಕ್ರಮದಲ್ಲಿ ಅವರು ಪಾಟೀಲ್ ಪುಟ್ಟಪ್ಪ ಅವರಾಯಿತು ಮತ್ತು ಚಂದ್ರಶೇಖರ್ ಪಾಟೀಲ್ ಆಯಿತು, ಅವ್ರ ಸಂಗತ ನಾವು ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿ ರಾಯಚೂರಿಗೆ ಬಂದ ನಂತರ ಈ ರಾಯಚೂರಲ್ಲಿ ನಮ್ಮ ಕರ್ನಾಟಕ ಸಂಘ ಮತ್ತು ಬಜಾರದ ಒಂದು ಏರಿಯಾದಲ್ಲಿ ಟೆಂಟ್ ಹೊಡೆದು ನಾವು ಇಲ್ಲಿ ಸಾಕಷ್ಟು ದಿವಸ ತನಕ ಮಾಡಿದೆವು. ಎಲ್ಲ ಆಯಿತು. ಆದರೆ ಇದರದ ಔಟ್ಕಮ್ ಏನಾಯಿತು, ಆವಾಗ ನಾವು ಕೇಳಿದ್ದು 1ರಿಂದ 4ನೇ ಇಯತ್ತಿವರೆಗೆ ಕನ್ನಡ ಎಲ್ಲ ಮಕ್ಕಳು ಕನ್ನಡ ಶಾಲೆ ಆಗಬೇಕು, ಕನ್ನಡ ಶಾಲೆಯಲ್ಲಿ ಓದಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಇಟ್ಕೊಂಡು ಮಾಡಿದ್ದದು. ಆವಾಗ ಆಯಿತು. ಆದರೆ ಬರುವ ದಿವಸಗಳಲ್ಲಿ ಆ ಕನ್ನಡ ಶಾಲೆಗಳೇ ಗಾಯಬ ಆಗಿಬಿಟ್ಟು ನಾವು ಇಲ್ಲಿ ಕೃಷ್ಣಾದಲ್ಲಿ ಕನ್ನಡ ಶಾಲೆ, ಅಲ್ಲಿ ಕನ್ನಡ ಶಾಲೆಗಳವ ಕನ್ನಡದ್ದು ಮಕ್ಕಳು ಓದ್ತಾರೆ, ಹೈಸ್ಕೂಲ್ವರೆಗಿದೆ. ಆ ಕನ್ನಡ ಶಾಲೆಗೆ ಪುಸ್ತಕಗಳು ಬೇಕು. ಅದಿಷ್ಟರ ಸಲುವಾಗಿ ಆಂಧ್ರ ಸರ್ಕಾರ ಅದನ್ನು ಪ್ರಿಂಟ್ ಮಾಡಿ ಕೊಡೋದಿಲ್ಲ. ಜೆ ಎಚ್ ಪಟೇಲ್ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಇಲ್ಲಿಂದ ಹೋದೆವು, ಅವರಿಗೆ ಕರ್ಕೊಂಡು ಹೋದೆವು. ಅವರು ಅಲ್ಲಿ ಒಂದು ಹೋರಾಟ ಸಮಿತಿ ಇದೆ, ಅವ್ರ ಹೆಸರುಗಳು ನೆನಪು ಬರ್ತಾಯಿಲ್ಲ ನನಗೆ. ಅವ್ರು ಕರ್ಕೊಂಡು ಹೋಗಿ ನಾವು ಮುಖ್ಯಮಂತ್ರಿಯವ್ರಿಗೆ ಕೇಳಿದ್ದಿಷ್ಟೇ, ನಮಗೆ ಬೇರೆ ಯಾವುದು ಬೇಡ ಸರ್, ನಿಮಗೆ 8, 9, 10ನೇ ಕ್ಲಾಸಿಗೆ ಇಲ್ಲೇನು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಕ್ಕಳಿಗೆ ಓದಿಸ್ತಾರೆ, ಆ ಪಠ್ಯ ಪುಸ್ತಕಗಳು ಅಷ್ಟು ಕೊಟ್ಟರೆ ಸಾಕು, ಅವರು ತೊಗೊಂಡು ಓದ್ತಾರೆ. ಇಲ್ಲಾಂದರೆ ಅಲ್ಲಿ ಆ ಮಕ್ಕಳಿಗೆ ಶಾಲೆ ಎಲ್ಲ ಅದನ್ನು ಬಂದ್ ಮಾಡ್ಬೇಕಾಗ್ತದೆ. ಅದಕ್ಕೆ ಕೊಡ್ರಿ ಅಂತ ಹೇಳಿದಾಗ ಅವರು ಆಯಿತು ಕೊಡ್ತೇವೆ ಅಂತ ಹೇಳಿದ್ರು. ನನಗೆ ಅನಿಸಿದ ಮಟ್ಟಿಗೆ ಇಲ್ಲಿವರೆಗೆ ಅವ್ರಿಗೆ ಯಾವ ಥರದ್ದು ಕೊಟ್ಟಿಲ್ಲ, ಆ ಪುಸ್ತಕಗಳು ಕೊಟ್ಟಿಲ್ಲ ಏನೋ. ಅಂದರೆ ಸರ್ಕಾರಕ್ಕೆ ಈ ಕನ್ನಡ ಮಾಧ್ಯಮಕ್ಕೆ ನಮ್ಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದಿತ್ತು, ಆದರೆ ಯಾವ ಥರದ್ದು ಆಗಿಲ್ಲ. ಇನ್ನೂ ಹೆಚ್ಚು ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಮಾಡಿ ನಮ್ಮ ಹುಡುಗರಿಗೆ ಕನ್ನಡದಿಂದ ವಂಚನೆ ಆಗಿದೆ ಅಂತಂದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಹಿನ್ನಡೆ ಅಂತಾರೆ, ಇವೆಲ್ಲ ಮುನ್ನಡೆ ಏನು ಮಾಡಬೇಕು ಅನ್ನೋದು ಈಗಿನವರು ವಿಚಾರ ಮಾಡಬೇಕು. ಕರ್ನಾಟಕದಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಸಿಗಬೇಕು. ಕನ್ನಡದ ಇನ್ನೂ ನನಗನಿಸಿದ ಮಟ್ಟಿಗೆ ಈ ಕಾರ್ಯಕ್ರಮಕ್ಕಿಂತಲೂ ನಮ್ಮ ಕನ್ನಡ ಹೋರಾಟ ಒಂದು ವೇಳೆ ಆಗಿದ್ದರೆ ಎಲ್ಲ ಸಾಹಿತಿಗಳು ಮತ್ತು ಒಳ್ಳೆಯ ವಿಚಾರವಂತರು ಕೂಡಿಕೊಂಡು ಕನ್ನಡ ಪೂರ್ಣ ಮರೆತು ಬಿಡ್ಲಿಕ್ಕತ್ತಾರೆ ಈಗ. ಅದಕ್ಕೆ ಆ ಕನ್ನಡದ ಬಗ್ಗೆನೇ ಹೋರಾಟ ಮಾಡಿ ಕನ್ನಡಕ್ಕೆ
ಒಂದು ಉತ್ತೇಜನ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಒಳ್ಳೆಯದಾಗ್ತಿತ್ತು. ಈ ಮುನ್ನಡೆ ಅಂತಂದು ಇವರು ಮುನ್ನೋಟನೂ ಅಂತ ಹೇಳಿದ್ದಾರೆ. ಮುನ್ನೋಟದಲ್ಲಿ ಆದರೂ ಈಗ ಕನ್ನಡಕ್ಕೆ ಪ್ರಾಶಸ್ತ್ಯ ಕೊಟ್ಟು ಕನ್ನಡಕ್ಕೆ ಮಕ್ಕಳಿಗೆ 1ರಿಂದ 4ನೇ ಕ್ಲಾಸ್ವರೆಗೆ ಶಾಲೆಗಳು ಇಂಗ್ಲೀಷ್ ಮಾಧ್ಯಮ ಕೊಡದೆ ಕನ್ನಡ ಮಾಧ್ಯಮ ಮಾಡಿಕೊಂಡು, ಯಾಕಂದರೆ ಈಗ ನಾನು ಕೇಳಿದ ಪ್ರಕಾರ ಸರ್ಕಾರಿ ಶಾಲೆಗಳು ಸಹಿತ ಇಂಗ್ಲೀಷ್ ಮಾಧ್ಯಮದ್ದು ಕೊಡ್ಲಿಕ್ಕತ್ತಾರೆ. ಮತ್ತು ನಮ್ಮ ಕನ್ನಡ ಎಲ್ಲಿ ಬೆಳೀತದೆ? ಆವಾಗ ನಮ್ಮ ಚಿದಾನಂದ ಮೂರ್ತಿಯವರು ಕನ್ನಡದಲ್ಲಿ ಎಲ್ಲ ಈ ಪತ್ರ ವ್ಯವಹಾರ ಆಗ್ಬೇಕಂತ ತಿಳ್ಕೊಂಡು ಸಾಕಷ್ಟು ಪತ್ರ ಬರೆದರು ಸರ್ಕಾರಕ್ಕೆ. ಅವರು ಒಂದು ಪತ್ರಗಳಿಗೂ ಸಹಿತ ಉತ್ತರಗಳು ಕನ್ನಡದಲ್ಲಿ ಅವ್ರಿಗೆ ಯಾವ ವ್ಯವಹಾರ ಆಗಲೇ ಇಲ್ಲ. ಕಡೆಗೆ ಅವ್ರ ಜೀವನದಲ್ಲಿ ಬೇಸರಾಗಿ ತುಂಗಭದ್ರಾ ನದಿಯಲ್ಲಿ ಹೋಗಿ ಅವ್ರು ತಮ್ಮ ಪ್ರಾಣ ಬಿಟ್ಟುಬಿಡ್ತೀನಿ ಅಂತ ಹಾರಿಬಿಟ್ರು. ಮತ್ತೇನೋ ಅಲ್ಲಿ ಮಕ್ಕಳಾಗಿದ್ದವರಿದ್ದರು, ಅವರನ್ನು ಉಳಿಸಿದ್ರು, ಬಂದರು. ಅಂದರೆ ಕನ್ನಡಕ್ಕಾಗಿ ಕರ್ನಾಟಕದಲ್ಲಿ ಪ್ರಾಣ ತ್ಯಾಗ ಮಾಡ್ತಕ್ಕಂಥ ಜನರು ಇದ್ದಾರೆ. ಬಟ್ ಅದನ್ನು ಸರ್ಕಾರ ಕನ್ಸಿಡರ್ ಮಾಡಿಲ್ಲ ಅಂದರೆ ಭಾಳ ಕೆಟ್ಟದಾಗ್ತದೆ. ಮತ್ತು ರಾಯಚೂರಲ್ಲಿ ಇದು ಒಳ್ಳೆಯ ಹೋರಾಟ ಆಗಿತ್ತು. ಭಾಳಷ್ಟು ಜನರು ಇದೆ ನಮ್ಮ ಕನ್ನಡದಲ್ಲಿ. ಅವರಮಣ್ಣ ಹೊಳೆ ಆಯಿತು, ಮತ್ತೊಬ್ಬರ ಈಗಿದ್ದವ್ರ ಪೈಕಿದೆ. ಈಗ ಭಾಳಷ್ಟು ಜನರು ಸತ್ತೋಗ್ಬಿಟ್ಟಾರೆ. ಈಗ ಶಾಂತರಸರಿದ್ದರು ಇಲ್ಲ, ಸ್ವಾಮಿ ಇದ್ದರು ಇಲ್ಲ, ಈಗ ನಮ್ಮ NK ಕುಲಕರ್ಣಿ ಇಲ್ಲ. ಇದ್ದವರಲ್ಲಿ ನನಗನ್ಸು ರಾಮಣ್ಣ ಹೊಳೆ ಇನ್ನು ನಾನೊಬ್ಬನು ಮುಗಿತೀನಿ. ಆ ಇದ್ದವರಿಗೂ ಯಾವ ಥರದ್ದು ಒಂದು ನಮ್ಮ ರಾಯಚೂರಲ್ಲೇ ಕಾರ್ಯಕ್ರಮ ಮಾಡಿಗತ್ತಾರೆ. ನಾವು ರಾಯಚೂರಲ್ಲಿ ಇದ್ದವರಿಗೆ ಒಂದಿಷ್ಟು ಕರೆದು ಮಾತಾಡಿಸ್ಬೇಕು ಅಥವಾ ನಮಗೇನಾದರೂ ಒಂದು ಇದು ಮಾಡಬೇಕು ಅಂತಂದ್ರೆ ಒಂದು ಕನ್ಸಲ್ಟೇಷನೇ ಆಗಿಲ್ಲ. ಸ್ಥಳೀಯರಿಗೆ ಒಂದು ಸ್ವಲ್ಪ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು. ಕೊಟ್ಟಲಾರ್ದಕ್ಕೆ ಅಸಮಾಧಾನ ಆಗಿದೆ ಇಷ್ಟು ಹೇಳಿ ಇಷ್ಟ. ರಾಯಚೂರಲ್ಲಿ ಯಾವ ರೀತಿಯಾದ ಹೋರಾಟಗಳು ನಡೆದವು ಈ ಗೋಕಾಕ್ ಚಳವಳಿಗೆ ಸಂಬಂಧಪಟ್ಟಂತೆ? ಗೋಕಾಕದಲ್ಲಿ ಏನಿತ್ತು, ನಮ್ಮದು ವೈಯಕ್ತಿಕವಾಗಿ ನಾವೇ ಏನೋ ಮಾಡಬೇಕು ಅಂತಂದು. ಯಾಕಂದರೆ ರಾಜ್ಯ ಮಟ್ಟದ್ದು ನಮ್ಮದು ಒಂದು ಆರ್ಗನೈಸೇಷನ್ ಇದ್ದದ್ದಕ್ಕೆ ಅದು ರಾಜ್ಯ ಮಟ್ಟದ ಸರ್ಕಾರ ಸಂಗಡ ಅವ್ರ ಸಂಪರ್ಕ ಇತ್ತು. ಒಂದನೇದಾಗಿ ಮೊಟ್ಟ ಮೊದಲನೇದು ವಿಚಾರ ಏನಂದರೆ ಕನ್ನಡದಲ್ಲೇ ಅಭ್ಯಾಸ ಆಗ್ಬೇಕು ಮಕ್ಕಳಿಗೆ ಎಲ್ಲ ಒಂದರಿಂದ ಹಿಡ್ಕೊಂಡು. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗಳು ಭಾಳ ಅದಲ್ಲ. ಅಲ್ಲ, ಇಲ್ಲಿ ರಾಯಚೂರಲ್ಲಿ ಈ ಗೋಕಾಕ್ ಚಳವಳಿಗೆ ಸಂಬಂಧಪಟ್ಟಂಗೆ ಏನೇನು ಹೋರಾಟ ಅದು, ಎಲ್ಲಿ ಅದು? ಇಲ್ಲಿ ಕರ್ನಾಟಕ ಸಂಘದಲ್ಲಿ ಆಯಿತು. ಅಲ್ಲಿಂದ ಅದು ಯಾವುದೋ ಒಂದು ಅಂಗಡಿ ಇದಲ್ಲ, ಬಜಾರ್ ತೀನ್ ಖಂಡಿಲ್ಲ ಅಲ್ಲ, ಸೂಪರ್ ಮಾರ್ಕೆಟ್ ಇದ್ರೆ ನಾವು ಒಂದು ಟೆಂಟ್ ಹಾಕಿದ್ದೆವು. ಆ ಟೆಂಟ್ನಲ್ಲಿ ಸಾಕಷ್ಟು ಜನ ಬಂದು ಕೂತ್ಕೊಂಡು ಮಧ್ಯಾಹ್ನ ತನಕ ಅಲ್ಲಿ ಇರ್ತಿದ್ರು. ಮತ್ತು ಸಾಯಂಕಾಲ ಕಾರ್ಯಕ್ರಮಗಳು ಆಗ್ತಿದ್ವು, ಭಾಷಣಗಳು ಆಗ್ತಿದ್ವು. ಹೆಚ್ಚು ಮಾತಾಡಿದ್ದು ಬರೀ ಕನ್ನಡದ ವಿಷಯದಲ್ಲೇ, ಕನ್ನಡಕ್ಕೆ ಇದಾಗಬೇಕು ಅಂತ. ಆ ಸಂದರ್ಭ ಲಾಠಿ ಚಾರ್ಜ್ ಆಯ್ತು ಅಂತಲೂ ಏನೋ ಸ್ವಲ್ಪ ಎಲ್ಲ ಗಲಾಟೆ ಆಗಿರ್ಬೇಕು. ಯಾಕಂದ್ರೆ ನಾವು ಎಷ್ಟೊತ್ತಿದ್ದೆವು ಅವತ್ತೇ ಆಯಿತು. ಮತ್ತೇನೋ ಕೆಲವು ಫೋಟೋಗಳು ಅವ ಅಂತಂದು ಹೇಳ್ತಾರೆ. ನನಗೆ ಅಷ್ಟು ಈಗ 40 ವರ್ಷ ಕೆಳಗಿನ ವಿಷಯ. ಶಾಂತರಸ್ ಅವರು ನಿಮ್ಗೆ ಹೇಳಿದ್ರು ನೀವು ಟೀಚರ್ ಇದ್ದೀರಿ, ನಿಮ್ಗೆ ತೊಂದರೆ. ನನಗೆ ಒಂದು ತೊಂದರೆ ಏನಂದರೆ ಶಾಂತರಸರಿಗೆ ಅಲ್ಲಿಂದ ಇದು ಬಂತಲ್ಲ ಕರೆ ಬಂದಾಗ ಶಾಂತರಸರಿಗೆ ನೆನಪು ಬಂದದ್ದು ನಂದು ಹೆಸರು ಮೊದಲ. ಅವ್ರು ಏನು ಮಾಡಿಬಿಟ್ರು, ನಂದು ಮತ್ತು ತಮ್ಮದು 2 ಹೆಸರು ಹಾಕಿ ಎಲ್ಲ ಕಡೆ ಅದನ್ನು ಸಂಯೋಜಕರು ಅಂತ ಹಾಕಿ ಕಳಿಸ್ಬಿಟ್ರು. ಸಾಯಂಕಾಲ ನಾವು ಭೇಟಿಯಾದಾಗ, ಅಲ್ಲಪ್ಪ ಬಂದರು, ನೀನು ಹಿಂದಿ ಶಾಲೆಯಲ್ಲಿ ಕೆಲಸ ಮಾಡ್ತಿ, ಮತ್ತು ಹೆಂಗೆ ನೀನು ಒಂದು ವೇಳೆ ನಿನಗೇನೋ ತೊಂದರೆ ಆಗ್ತದೇನೋ, ನಿಮ್ಮ ಮ್ಯಾನೇಜ್ಮೆಂಟ್ದವ್ರು ಏನು ನಿನಗೆ ಮಾಡ್ತಾರೆ? ನನ್ನ ಮಾತೃಭಾಷೆ ಕನ್ನಡ ಸರ್. ನಾನು ಹೊಟ್ಟೆ ತುಂಬಲಿಕ್ಕೆ ಹಿಂದಿ ಶಾಲೆಯಲ್ಲಿ ಕೆಲಸ ಮಾಡ್ತೀನಿ, ನನಗೇನು ಸಂಬಂಧ ಇಲ್ಲ. ಮತ್ತು ಈ ಕನ್ನಡ ವಿಷಯಕ್ಕೆ ನನಗೆ ಏನೋ ಮಾಡಿದರೆ ಇನ್ನೂ ಸಂತೋಷ. ಏನು ನಾ ಏನು ಅಂಜಂಗಿಲ್ಲ, ನೀವು ಪರಾಗತಿ ಎಲ್ಲ ಕಡೆ ಕಳಿಸ್ಬಿಡ್ರಿ, ಏನು ನೋ ಪ್ರಾಬ್ಲಮ್ ಇಟ್ ಅವ್ರು. ಆದರೆ ನಮ್ಮ ಮ್ಯಾನೇಜ್ಮೆಂಟು ಒಳ್ಳೆಯವರಿದ್ರು. ಅವರು ಕನ್ನಡ ಮೀಡಿಯಮ್, ನನ್ನ ಶಿಷ್ಯರೇ, ನಾನು ಅವರಿಗೆ ಕನ್ನಡ ಓದಿಸ್ತೀನಿ ನಾನು. ಹಾಗಾಗಿ ಯಾರು ನನಗೇನು ಆ ವಿಷಯದಲ್ಲಿ ಹೇಳಿ, ನಾವು ಹಿಂದಿ ಅಗೇನಿಸ್ಟ್ ಇಲ್ಲೇ ಇಲ್ಲ. ನಾವು ಹಿಂದಿ ಶಾಲೆಗೆ ಕೆಲಸ ಮಾಡ್ತೇವೆ. ನಮ್ಮ ಮಾತೃಭಾಷೆ ಕನ್ನಡ ಇದ್ದದಕ್ಕೆ ನಾವು ಕನ್ನಡ ಕೆಲಸ ಮಾಡ್ತೀವಿ. ಅವಾಗ ಅಂದರು ಶಾಂತರಸರು ಮನುಷ್ಯನಾಗಿತ್ತು. ಯಾಪ ನೀನು ಕೇಳಿ ಬಂತು ಆಗಲಿಲ್ಲ, ನಾನು ತಪ್ಪಾಯ್ತೇನೋ. ಏನು ತಪ್ಪಾಗಿಲ್ಲ, ಬರೋಬರ್ ಆಗ್ಯದ. ಮಾತೃಭಾಷೆ ಸಲ ನಮಗೇನಾನ ಆಗ್ತಿದ್ರೆ ಅದನ್ನು ಸಂತೋಷದ, ನೋ ಪ್ರಾಬ್ಲಮ್.